ಟಾಕ್ಸಿಕ್ ಸಿನಿಮಾದ ಕುರಿತು ಬರ್ತಿರುವಂತಹ ಒಂದಲ್ಲ ಒಂದು ಅಪ್ಡೇಟ್ಗಳು ಮಹಿಳೆಯರನ್ನ ತೋರಿಸೋ ರೀತಿ ಇದೆಯಲ್ಲ, ಮಹಿಳಾ ನಿರ್ದೇಶಕಿ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾರೆ ಅಂತಂದ್ರೆ ಕಥೆಯನ್ನ ಯಾಕೆ ಒಪ್ಕೊಂಡ್ರು ಇವರು, ಪುರುಷ ನಾಯಕನ ಕ್ಯಾರೆಕ್ಟರ್ ಅನ್ನ ಯಾವ ರೀತಿ ತೋರಿಸಿರಬಹುದು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಒಬ್ಬೊಬ್ರನ್ನು ಕೂಡ ಒಂದು ರೀತಿ ಪವರ್ಫುಲ್ ಆಗಿ ಬೋಲ್ಡ್ ಆಗಿ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಸ್ತ್ರೀವಾದಿ ತತ್ವವನ್ನ ಇಟ್ಕೊಂಡು ಸಿನಿಮಾವನ್ನ ಮಾಡಿರೋದ್ರಿಂದ ಕೊಟ್ಟಿರುವಂತಹ ಕಂಟೆಂಟ್ಗಳು ಸಿನಿಮಾಗಳಲ್ಲಿ ಆಸ್ಕರ್ ವರೆಗೂ ಹೋಗಿದ್ಯಂತೆ. ಅವಳ ಮುಖದಲ್ಲಿ ಏನೋ ಒಂದು ಆತಂಕ, ಏನೋ ಒಂದು ಭಯ, ಏನೋ ಒಂದು ದುಃಖ, ಏನಾಗುತ್ತೆ ಮುಂದೆ, ಈ ತರನು ಕ್ಯಾರೆಕ್ಟರ್ ಗಳನ್ನ ಪ್ರೊಜೆಕ್ಟ್ ಮಾಡಬಹುದಾ ಅನ್ನೋ ರೀತಿಯಲ್ಲಿ ಇವರು ಮಾಡಿದ್ದಾರೆ. ಲೇಡಿ ಸೂಪರ್ ಸ್ಟಾರ್ ಅನ್ನುವಂತಹ ಒಂದು ಬಿರುದನ್ನ ಪಡ್ಕೊಂಡಿದ್ದಾರೆ. ಪೋಸ್ಟರ್ ಮೂಲಕನೇ ಒಂದು ಕ್ಯೂರಿಯಾಸಿಟಿ ಹೆಚ್ಚಿಸುವಂತಹ ಕೆಲಸವನ್ನ ಇವರು ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಇನ್ರಾಜ್. ಟಾಕ್ಸಿಕ್ ಸಿನಿಮಾದ ಕುರಿತು ಬರ್ತಿರುವಂತಹ ಒಂದಲ್ಲ ಒಂದು ಅಪ್ಡೇಟ್ಗಳು ನಮ್ಮೆಲ್ರಿಗೂ ಕೂಡ ಬಹಳ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಈ ಕಲರ್ಫುಲ್ ಆಗಿ ಕಾಣಿಸೋದ್ರ ಹಿಂದೆ ನಿರ್ದೇಶಕಿ ಯಾವ ರೀತಿ ಕೆಲಸ ಮಾಡಿದ್ದಾರೆ, ಎಷ್ಟು ವಿಭಿನ್ನವಾಗಿ ಆಲೋಚನೆ ಮಾಡಿದ್ದಾರೆ, ಯೋಚನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ನಮಗೆ ಇದರಲ್ಲಿ ನೇರವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಒಬ್ಬ ಮಹಿಳಾ ನಿರ್ದೇಶಕಿ ಒಬ್ಬ ನಾಯಕಿಯನ್ನ ಮಹಿಳೆಯರನ್ನ ತೋರಿಸೋ ರೀತಿ ಇದೆಯಲ್ಲ, ಅವರ ವಿಷನ್ನೇ ಕಂಪ್ಲೀಟ್ ಆಗಿ ಬೇರೆ ರೀತಿ ಇರೋ ರೀತಿ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಒಬ್ಬ ಪ್ಯಾನ್ ಇಂಡಿಯಾ ಸ್ಟಾರ್ಗೆ ಸಾಧಾರಣವಾಗಿರುವಂತಹ ಮಹಿಳಾ ನಿರ್ದೇಶಕಿ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾರೆ ಅಂತಂದ್ರೆ ಅಲ್ಲೇ ಗೊತ್ತಾಗುತ್ತೆ ನಮಗೆ ಅವರ ವರ್ಕ್ ಯಾವ ರೀತಿ ಇದೆ ಅಂತ, ಯಾವ ರೀತಿ ಇದೆ ಅಂತ. ಯಶ್ ಅವರು ಅಂತ ಬಂದಾಗ ಯೂಶಲಿ ಯಶ್ ಅವರ ಸಿನಿಮಾಗಳು ಮಾತಾಡೋ ರೀತಿನೇ ಇಲ್ಲ, ನಾವು ಅಷ್ಟು ವೆರೈಟಿಯಾಗಿ ತಮ್ಮನ್ನ ತಾವು ಸಿನಿಮಾದ ಮೂಲಕ ಯಶ್ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಟಾಕ್ಸಿಕ್ ಅಂತ ಬಂದಾಗ ಅವ್ರು ಯಾಕೆ ಕಥೆಯನ್ನ ಒಪ್ಕೊಂಡ್ರು, ಅದು ಕೂಡ ಒಬ್ಬ ಸಾಧಾರಣವಾಗಿರುವಂತಹ ಮಲಯಾಳಿ ನಿರ್ದೇಶಕಿಯ ಕಥೆಯನ್ನ ಯಾಕೆ ಒಪ್ಕೊಂಡ್ರು ಇವರು, ಡೈರೆಕ್ಷನ್ ಅಲ್ಲಿ ಸಿನಿಮಾ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅನ್ನೋದಕ್ಕೆ ಮೇ ಬಿ ನಮಗೆ ಈ ಟಾಕ್ಸಿಕ್ ಅಪ್ಡೇಟ್ಗಳಲ್ಲೇ ಉತ್ತರ ಸಿಗ್ತಾ ಇದೆ ಅಂತ ಹೇಳ್ಬೋದು. ಒಬ್ಬ ನಿರ್ದೇಶಕಿಯ ಒಂದು ಕಣ್ಣಲ್ಲಿ ಕಂಡಂತಹ ನೋಟ, ಆ ಒಂದು ಪಾತ್ರದ ಬಗ್ಗೆ ಒಬ್ಬ ಪುರುಷ ನಾಯಕನ ಕ್ಯಾರೆಕ್ಟರ್ ಅನ್ನ ಯಾವ ರೀತಿ ತೋರಿಸಿರಬಹುದು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಈಗಾಗಲೇ ಬಿಟ್ಟಿರುವಂತಹ 5 ಹೀರೋಯಿನ್ಸ್ನ ಪೋಸ್ಟರ್ಗಳಲ್ಲಿ ಒಬ್ಬೊಬ್ರನ್ನು ಕೂಡ ಒಂದು ರೀತಿ ಪವರ್ಫುಲ್ ಆಗಿ ಬೋಲ್ಡ್ ಆಗಿ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅಂತಂದ್ರೆ ನಾರ್ಮಲ್ ಆಗಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಬಂದಾಗ ಈ ಹಿಂದಿನ ಒಂದಷ್ಟು ಸಿನಿಮಾಗಳಲ್ಲಿ ಅಷ್ಟಾಗಿ ವಿಮೆನ್ನ ಬಹಳ ಕೆಟ್ಟವಳನ್ನಾಗಿ ಟ್ರೀಟ್ ಮಾಡ್ತಾ ಇದ್ರು, ಪ್ರೊಜೆಕ್ಟ್ ಮಾಡ್ತಾ ಇದ್ರು. ಬಟ್ ಈ ಸಿನಿಮಾದಲ್ಲಿ ಒಂದು ಆಕ್ಷನ್ ರೀತಿ, ಒಂದು ಬೋಲ್ಡ್ ಆಗಿ ಥ್ರಿಲ್ಲರ್ ಇರೋ ರೀತಿ, ಹಾಗೆಯೇ ರೂಲರ್ ರೀತಿ ತೋರಿಸುವಂತಹ ಪ್ರಯತ್ನವನ್ನ ಗೀತು ಮೋಹನ್ ದಾಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಹಿಂದೆ ಅವರ ಸಿನಿಮಾಗಳು ಅಂತ ಬಂದಾಗ ಆಲ್ಮೋಸ್ಟ್ ಅವರು ಮಾಡಿರುವಂತಹ ಸಿನಿಮಾಗಳಲ್ಲಿ ಸ್ತ್ರೀವಾದಿ ತತ್ವವನ್ನ ಇಟ್ಕೊಂಡು ಸಿನಿಮಾವನ್ನ ಮಾಡಿರೋದ್ರಿಂದ ಈ ಸಿನಿಮಾದಲ್ಲೂ ಒಂದು ರೀತಿಯಲ್ಲಿ ಯಾವ ರೀತಿ ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಕೂಡ ನೋಡಬಹುದು. ಅಂದ್ರೆ ಇಂಡಿಪೆಂಡೆಂಟ್ ವಾಯ್ಸ್, ಅಂದ್ರೆ ಒಬ್ಬ ಮಹಿಳೆಯ ಒಂದು ಇಂಡಿಪೆಂಡೆಂಟ್ ವಾಯ್ಸ್ ನ ಸಿನಿಮಾದ ಧ್ವನಿಯಾಗಿ ಗೀತು ಅವರು ಈ ಹಿಂದಿನ ಸಿನಿಮಾಗಳಲ್ಲಿ ಮಾಡಿದ್ರು. ಸೊ ಹಾಗಾಗಿ ಒಂದು ಕುತೂಹಲ ಇದೆ, ಈ 5 ಜನರ ಕ್ಯಾರೆಕ್ಟರ್ ಅನ್ನ ಯಾವ ರೀತಿ ಚಿತ್ರಿಸಿರಬಹುದು ಒಂದು ಪಾತ್ರವನ್ನ ಅನ್ನೋ ರೀತಿಯಲ್ಲಿ. ಆ ನಂತರ ಆರ್ಗ್ಯಾನಿಕಲಿ ಒಂದು ಕ್ಯಾರೆಕ್ಟರ್ ಅನ್ನ ತೋರಿಸುವಂತಹ ಪ್ರಯತ್ನ ಅವರ ಸಿನಿಮಾಗಳಲ್ಲಿ ಆಗುತ್ತೆ. ಯಾವುದೋ ಒಂದು ಆರ್ಟಿಫಿಷಿಯಲ್ ಆಗೋ ರೀತಿಯಲ್ಲಿ ಅವರ ಸಿನಿಮಾಗಳಲ್ಲಿ ನಾಯಕಿಯನ್ನ ತೋರಿಸೋ ರೀತಿಯಾಗಿರಬಹುದು ಅಥವಾ ನಾಯಕನನ್ನ ತೋರಿಸೋ ರೀತಿಯಾಗಿರಬಹುದು, ಬೇರೆ ಉಳಿದ ಕಲಾವಿದರನ್ನ ತೋರಿಸೋ ರೀತಿಯಲ್ಲಿ ಅವ್ರ ಸಿನಿಮಾಗಳಲ್ಲಿ ಬಂದಿಲ್ಲ. ಸೊ ಆರ್ಗ್ಯಾನಿಕ್ ಆಗಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಆ ನಂತರ ರಿಯಲಿಸಂ ಏನಿದೆ, ರಿಯಾಲಿಟಿ ಏನಿದೆ, ಆ ಮೂಲಕ ಒಂದು ಚಿತ್ರಕಥೆಯನ್ನ ತೋರಿಸುವ ರೀತಿ ಒಂದು ಡೈರೆಕ್ಟ್ ಮಾಡಿರೋದ್ರಿಂದ ಸೊ ಒಂದು ಕ್ಯೂರಿಯಾಸಿಟಿ ಹೆಚ್ಚಾಗಿದೆ. ಇವರ ಒಂದಷ್ಟು ಸಿನಿಮಾಗಳು ಇವ್ರು ಕೊಟ್ಟಿರುವಂತಹ ಕಂಟೆಂಟ್ಗಳು ಸಿನಿಮಾಗಳಲ್ಲಿ ಆಸ್ಕರ್ ವರೆಗೂ ಹೋಗಿದ್ಯಂತೆ. ಆ ರೀತಿಯ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಅವರ ಕಣ್ಣಲ್ಲಿ ಮಹಿಳೆಯರನ್ನ ಎಷ್ಟು ವಿಭಿನ್ನವಾಗಿ ತೋರಿಸಿದ್ದಾರೆ ನೋಡಿ. ನಿಜವಾಗ್ಲೂ ಕೂಡ ಒಂದು ಖುಷಿ ಆಗುತ್ತೆ ಇದನ್ನ. ಆಸ್ ಅ ವಿಮನ್ ನನಗೆ ಖುಷಿ ಆಗ್ತಾ ಇದೆ. ಅಂದ್ರೆ ಒಂದೊಂದು ಕ್ಯಾರೆಕ್ಟರ್ ಕೂಡ ಒಂದು ಬಹಳ ವಿಚಿತ್ರವಾಗಿ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಮೊದಲನೇದಾಗಿ ಬಿಟ್ಟಂತಹ ಕಿಯಾರಾ ಅವರ ಪೋಸ್ಟರ್ ಆಗಿರಬಹುದು ನೋಡಿ, ಪರ್ಪಲ್ ಇರುವಂತಹ ಬ್ಯಾಕ್ ಗ್ರೌಂಡು, ಸರ್ಕಸ್ ಗರ್ಲು, ಅವಳ ಮುಖದಲ್ಲಿ ಏನೋ ಒಂದು ಆತಂಕ, ಏನೋ ಒಂದು ಭಯ, ಏನೋ ಒಂದು ದುಃಖ, ಏನಾಗುತ್ತೆ ಮುಂದೆ, ಒಂದು ಅಷ್ಟು ನಮಗೆ ಆ ಪೋಸ್ಟರ್ ನೋಡಿದಾಗ ನೆಕ್ಸ್ಟ್ ಏನಾಗ್ಬೋದಪ್ಪ, ಇವ್ರ ಕ್ಯಾರೆಕ್ಟರ್ ಹೇಗಿರ್ಬೋದಪ್ಪ ಅಂತ ಅನ್ನಿಸ್ತಿದೆ. ಒಂದು ಕುತೂಹಲವನ್ನ ಹುಟ್ಟುಹಾಕಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆ ನಂತರದಲ್ಲಿ ಬಂದಂತಹ ಹುಮಾ ಕುರೇಶಿ ಅವರ ಪೋಸ್ಟರ್ ಆಗಿರಬಹುದು, ಅವರು ಈ ಹಿಂದಿನ ಸಿನಿಮಾಗಳಲ್ಲಿ ಮಾಡ್ಕೊಂಡ್ ಬಂದಿರುವಂತಹ ಒಂದು ಕ್ಯಾರೆಕ್ಟರ್ಗಳು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಆದರೆ ಈ ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ಒಂದು ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಒಂದು ಊಹೆ ಪ್ರಕಾರ ಫುಲ್ ನೆಗೆಟಿವ್ ಆಗಿರೋ ರೋಲ್ ಏನಾದ್ರು ಹುಮಾ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಒಂದು ಸ್ಮಶಾನದ ರೀತಿ
ರೀತಿ ವೈಬು, ಒಂದು ಬೋಲ್ಡ್ ಆಗಿರುವಂತಹ ಲುಕ್ಕು, ಒಂದು ಬೇರೆ ಲೆವೆಲ್ನಲ್ಲೇ ಈ ಥರನೂ ಕ್ಯಾರೆಕ್ಟರ್ಗಳನ್ನ ಪ್ರೊಜೆಕ್ಟ್ ಮಾಡ್ಬೋದಾ ಅನ್ನೋ ರೀತಿಯಲ್ಲಿ ಇವರು ಮಾಡಿದ್ದಾರೆ. ಆನಂತರ ನಯನತಾರ ಗಂಗಾ, ಹೆಸರು ನೋಡಿ ಗಂಗಾ ಅಂತ ಇದೆ, ಆದರೆ ಹೆಸರು ತುಂಬ ಟ್ರೆಡಿಷ್ನಲ್ ಆಗಿದೆ, ಬಟ್ ಅವರ ಕ್ಯಾರೆಕ್ಟರು ಬಹಳ ವಿಚಿತ್ರವಾಗಿದೆ. ಸೊ ಲೇಡಿ ಸೂಪರ್ ಸ್ಟಾರ್ನ ಒಬ್ಬ ಮಹಿಳಾ ನಿರ್ದೇಶಕಿ ಯಾವ ರೀತಿ ತೋರಿಸಿರ್ಬೋದು, ಈಗಾಗಲೇ ಅವರು ಲೇಡಿ ಸೂಪರ್ ಸ್ಟಾರ್ ಅನ್ನುವಂಥ ಒಂದು ಬಿರುದನ್ನ ಪಡ್ಕೊಂಡಿದ್ದಾರೆ. ಈ ಸಿನಿಮಾ ಆದ ನಂತರದಲ್ಲಿ ಇನ್ನು ಯಾವ ರೀತಿ ನಯನತಾರ ಅವರ ಒಂದು ಹೆಸರು ಹೋಗುತ್ತೆ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗಿದೆ. ಆ ನಂತರದಲ್ಲಿ ತಾರಾ ಅವರ ಕ್ಯಾರೆಕ್ಟರು, ಅವರ ಈ ಹಿಂದಿನ ಸಿನಿಮಾಗಳಲ್ಲಿ ಬಹಳ ಸಾಫ್ಟ್ ಆಗಿರುವಂತಹ ಕ್ಯಾರೆಕ್ಟರ್ ಮಾಡ್ಕೊಂಡ್ ಬಂದಿದ್ರು, ಬಟ್ ಇದರಲ್ಲಿ ಬೇರೆ ರೀತಿಯಲ್ಲಿ ತೋರಿಸಿದ್ದಾರೆ. ಒಂದು ಆರೆಂಜ್ ಆಗಿರೋ ಬ್ಯಾಕ್ಗ್ರೌಂಡ್, ಆರೆಂಜ್ ಕಲರ್ ನಮಗೆ ಏನು ರೆಪ್ರೆಸೆಂಟ್ ಮಾಡುತ್ತೆ, ಒಂದು ಪವರ್ಫುಲ್ ಆಗಿರುವಂತಹ ವುಮೆನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದರಲ್ಲೂ ಕೂಡ ಎಲ್ಲರೂ ಕೂಡ ಪವರ್ಫುಲ್ ಆಗಿರೋ ರೀತಿಯಲ್ಲೇ ಗೀತು ಅವರು ಮಾಡಿದ್ದಾರೆ. ಸೊ ಅದು ಕೂಡ ನೋಡಬಹುದು. ಆನಂತರ ರುಕ್ಮಿಣಿ ವಸಂತ ಅವರ ಕ್ಯಾರೆಕ್ಟರ್, ರುಕ್ಮಿಣಿ ವಸಂತ ಅವರು ವಿಭಿನ್ನವಾದಂತಹ ಕ್ಯಾರೆಕ್ಟರ್ ಈ ಹಿಂದಿನ ಸಿನಿಮಾಗಳಲ್ಲಿ ಮಾಡ್ಕೊಂಡು ಬಂದಿರೋದ್ರಿಂದ ಒಂದು ಕ್ಯೂರಿಯಾಸಿಟಿ ಇತ್ತು ಎಲ್ಲರಲ್ಲೂ ಕೂಡ ಯಾವ ರೀತಿ ತೋರಿಸಿರಬಹುದು ಅಂತ. ಅವರ ಕ್ಯಾರೆಕ್ಟರ್ನು ಕೂಡ ಆರೆಂಜ್ ಇರುವಂತಹ ಬ್ಯಾಕ್ಗ್ರೌಂಡು ತುಂಬ ಕಲರ್ಫುಲ್ ಆಗಿ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದರೆ, ಪವರ್ಫುಲ್ ಆಗಿರುವಂತಹ ಒಂದು ಕ್ಯಾರೆಕ್ಟರ್ ಕೂಡ ಕೊಟ್ಟಿದ್ದಾರೆ, ರೆಟ್ರೋ ಲುಕ್ನಲ್ಲಿ ತೋರಿಸಿದ್ದಾರೆ. ಅಂದರೆ ಈ ರೀತಿಯಲ್ಲೂ ಕೂಡ ಇಷ್ಟು ವಿಭಿನ್ನವಾಗಿಯೂ ಕೂಡ ಆಲೋಚನೆ ಮಾಡಬಹುದಾ, ಅಂದರೆ ಯಾವ ಕ್ಯಾರೆಕ್ಟರ್ ಯಾರ್ಯಾರ ಕ್ಯಾರೆಕ್ಟರ್ ಏನೇನು ಅನ್ನೋ ಸಣ್ಣ ಹಿಂಟ್ ಕೂಡ ಬಿಟ್ಟಿಲ್ಲ. ಪೋಸ್ಟರ್ ಮೂಲಕನೇ ಒಂದು ಕ್ಯೂರಿಯಾಸಿಟಿ ಹೆಚ್ಚಿಸುವಂತಹ ಕೆಲಸವನ್ನ ಇವರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಶ್ ಅವರು ಒಂದು ಸಿನಿಮಾವನ್ನ ಒಪ್ಕೊಂಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಇವರ ಒಂದು ಮ್ಯಾಜಿಕ್ ಯಶ್ ಅವ್ರಿಗೂ ಕೂಡ ಗೊತ್ತಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಅಂದ್ರೆ ಒಬ್ಬ ಫಿಮೇಲ್ ಡೈರೆಕ್ಟರ್ ಕಣ್ಣಿಗೆ ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಈ ಮಹಿಳೆಯರು ಅನ್ನೋದನ್ನ, ಅವರ ವಿಷನ್ ಹೇಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಹೆಣ್ಣಿನ ಪರ ಒಂದು ಧ್ವನಿಯಾಗಿ ನಿಲ್ಲುವಂತಹ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಏನಾದರೂ ಮಾಡಿದಾರ ಅನ್ನೋ ಕುತೂಹಲ ಕೂಡ ಇದೆ. ಸೊ ಸದ್ಯಕ್ಕೆ ನಾಳೆ ಯಶೋರ ಬರ್ತ್ಡೇ ಇರೋದ್ರಿಂದ 10 ಸುಮಾರಿಗೆ ಒಂದು ಬಿಗ್ ಅಪ್ಡೇಟ್ ಕೊಡ್ತೀವಿ ಅಂತ ಸ್ವತಃ ಗೀತು ಅವರೇ ಹೇಳ್ಕೊಂಡಿರೋದ್ರಿಂದ ಸೊ ನಾಳೆವರೆಗೂ ನಾವು ಕಾದು ನೋಡಬೇಕು. ಒಬ್ಬ ಮಹಿಳಾ ಡೈರೆಕ್ಟರ್ ಕಣ್ಣಿನಲ್ಲಿ ಮಹಿಳೆಯರನ್ನ ಯಾವ ರೀತಿ ಚಿತ್ರಿಸಬಹುದು, ಯಾವ ರೀತಿ ತೋರಿಸಬಹುದು ಅನ್ನೋದನ್ನ ಪೋಸ್ಟರ್ಗಳ ಮೂಲಕ ತೋರಿಸಿದ್ದಾರೆ. ಹಾಗೆ ಇನ್ನು ನೆಕ್ಸ್ಟ್ ಸಿನಿಮಾದ ಏನೆಲ್ಲ ಅಪ್ಡೇಟ್ಗಳು ಬರುತ್ತೆ ಆ ಎಲ್ಲ ಒಂದೊಂದು ಅಪ್ಡೇಟ್ಗಳಲ್ಲಿಯೂ ಕೂಡ ಬಹಳ ವಿಭಿನ್ನವಾಗಿರುತ್ತೆ ಅನ್ನೋ ಹೋಪ್ ನಮಗಂತೂ ಇದೆ. ಸೊ ಕಾದು ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ ಸಿನಿಮಾದಲ್ಲಿ ಇವ್ರನ್ನೆಲ್ಲರನ್ನು ಎಷ್ಟು ವಿಭಿನ್ನವಾಗಿ ತೋರಿಸಿದ್ದಾರೆ ಅನ್ನೋದಕ್ಕೆ ನಾವು ವೇಟ್ ಮಾಡಲೇಬೇಕು ಮಾರ್ಚ್ 19ರವರೆಗೂ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.